ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಆರಾಮಿದ್ರಿ ಅನ್ಕೊಂಡಿನಿ. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೇ ಇಲ್ಲ. ಸೊ ಅಪ್ ಟು 3 months ಆಯಿತು ಅನ್ಕೋತೀನಿ ವಿಡಿಯೋ ನಾನು ಅಪ್ಲೋಡ್ ಮಾಡೇ ಇಲ್ಲ ಬಿಕಾಸ್ ಮೈ ಪರ್ಸ್ನಲ್ ಸಮ್ ಇಶ್ಯೂಸ್. ಸೊ ಏನಪ್ಪ ಅಂತ ಯಾಕೆ ನಾನು ವಿಡಿಯೋ ಲಾಗ್ಸ್ನ ಅಪ್ಲೋಡ್ ಮಾಡಿಲ್ಲ ಅಂತ ಈ ಲಾಗ್ ಒಳಗೆ ನಾನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ನೀವು ಸ್ಕಿಪ್ ಮಾಡಲಾರ್ದೆ ಎಂಡ್ವರೆಗೂ ನೋಡ್ರಿ. ಆ್ಯಂಡ್ ಎಸ್ಪೆಷಲಿ ಈ ಲಾಗ್ ಮಾಡೋಕ್ಕೆ ಏನು ಕಾರಣ ಅಂದ್ರೆ ನಾನು ಮೀಶೋಯಿಂದ ಒಂದೆರಡು ಟಾಪ್ಸ್ನ ಆರ್ಡರ್ ಹಾಕಿದ್ದೆ. ಸೊ ಅವೆಲ್ಲ ಹೆಂಗೆ ಬಂದವು ಆ್ಯಂಡ್ ಈ ಟಾಪ್ಸ್ನ ಯಾರೆಲ್ಲ ಯೂಸ್ ಮಾಡಬೇಕು ಆ್ಯಂಡ್ ಯಾವ ಥರ ರೇಟು ಆ್ಯಂಡ್ ಎಷ್ಟು ಇದ್ರ ಬಗ್ಗೆ ರಿವ್ಯೂ ನಾನು ನಿಮ್ಮ ಮುಂದೆ ಹಾನೆಸ್ಟಾಗಿ ಕೊಡೋಕ್ಕಂತ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಈ ಲಾಗ್ ಮಾಡೋದೀನಿ. ಸೊ ಬರೀ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬರೀ ಇವಾಗ ನಾನು ಮೀಶೋ ಒಳಗೆ ಟಾಪ್ ಆರ್ಡರ್ ಹಾಕಿದ್ದೆ ಅಲ್ಲ, ಸೊ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಎರಡು ಫ್ಲೋರಲ್ ಕುರ್ತಾ ಅಂತ ಅನ್ಕೋಬಹುದು, ಬಟ್ ಇದು ಸೈಡ್ ಕಟ್ಟಿರಲ್ಲ. ಸೊ ಫುಲ್ ಲಾಂಗ್ ಬಟ್ 3-4 ತರ ಬರ್ತಾವು. ಸೊ ಫಸ್ಟ್ ಒನ್ ನೋಡ್ರಿ, ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದೀನಿ ಬಿಕಾಸ್ ಏನಾದ್ರೂ ಡಿಫಾಲ್ಟ್ ಐಟಮ್ಸ್ ಬಂದ್ರ ವಾಪಸ್ ರಿಟರ್ನ್ ಮಾಡ್ಬೇಕಂತಂದು. ಸೊ ನಾನೆಲ್ಲ ನೋಡಿ ಆಮೇಲೆ ನಂಗೆ ಚಲೋ ಅನ್ಸಿದ್ಮೇಲೆ ನಿಮ್ಗೆ ತೋರಿಸ್ಲಾದೀನಿ. ಸೊ ನೋಡ್ರಿ, ಇದು ಈ ತರ ಐತಿ. ಸೊ ಕೆಳಗಡೆ ಈ ತರ ಡೀಟೇಲ್ ಆಗಿ. ಸೊ ಇದ್ರದ್ದು ಪರ್ಫೆಕ್ಟ್ ಪಿಕ್ಚರ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ನೀವು ನೋಡ್ರಿ. ಅಂಡ್ ಅದ್ರ ಪ್ರೈಸ್ ಆಲ್ಸೋ ನಾನು ಮೆನ್ಷನ್ ಮಾಡಿರ್ತೀನಿ. ಅಂಡ್ ಈ ಡ್ರೆಸ್ ನಿಮ್ಗೆ ಇಷ್ಟ ಆಯ್ತಂದ್ರ ನಾನು ಟ್ಯಾಗ್ ಒಳಗೆ ಕೊಟ್ಟಿರ್ತೀನಿ, ನೀವು ನೋಡಿ ಚೆಕ್ ಮಾಡಿ. ಬಟ್ ನನ್ಗೆ ಅನ್ಸಿರೋ ಪ್ರಕಾರ ನಾನು ಹೇಳ್ತೀನಿ. ಸೊ ನೋಡ್ರಿ, ಇದು ಫುಲ್ ಸ್ಲೀವ್ ಅಂದ್ರೆ ಹಾಫ್ ಸ್ಲೀವ್ ಇದೆ, ಅಂದ್ರೆ 3/4 ಸ್ಲೀವ್ ಈ ತರ ಐತಿ. ಸೊ ಲೈಕ್ ಅಂಬ್ರೆಲಾ ಟೈಪ್ ಅದ. ಸೊ ಒಂದ್ ಸ್ವಲ್ಪ ಅಂಡ್ ಇಲ್ಲಿ ಸೈಡಿಗೆಲ್ಲ ಕಟ್ಕೊಳಕ ಇದು ಕೊಟ್ಟಾರ. ಸೊ ಎಸ್ಪೆಷಲಿ ಈ ತರ ಡ್ರೆಸ್ಸಸ್ ಯಾರು ಯೂಸ್ ಮಾಡ್ತಾರ ಅಂದ್ರೆ ಎಸ್ಪೆಷಲಿ ಪ್ರೆಗ್ನೆಂಟ್ ಇರೋರ್ಗೆ ಬಹಳ ಯೂಸ್ಫುಲ್ ಆಗುತ್ತೆ. ಎಸ್, ಪ್ರೆಗ್ನೆನ್ಸಿ ಅಂದ್ಮೇಲೆ ನೀವು ಅನ್ಕೋಬಹುದು ಇವ್ರ ಯಾಕೆ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡತಾರ ಅಂಡ್ ಇವೆಲ್ಲ ಯಾಕೆ ಹಾಕ್ಯಾರತ್ತಂದು. ಎಸ್, ಐ ಆಮ್ ಪ್ರೆಗ್ನೆಂಟ್. ಸೊ ಬಿಕಾಸ್ ದ್ಯಾಟ್ಸ್ ವೈ ನಾನು ಲಾಗ್ಸ್ ನ ಅಪ್ಲೋಡ್ ಮಾಡಕ್ಕಾಗಿಲ್ಲ. ಸೊ ಪ್ರೆಗ್ನೆಂಟ್ ಅಂದ್ಮೇಲೆ ಅಪ್ ಟು 3 months ವರೆಗೂ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಅಂಡ್ ಸ್ವಲ್ಪ ತಲೆ ಸುತ್ತ ಬರೋದು ಇದೆಲ್ಲ ಇದ್ದೇ ಇರುತ್ತಲ್ಲ. ಸೊ ಅದು ನಂಗೊಂದ್ ಸ್ವಲ್ಪ ಇತ್ತು. ಆ ತರ ಸ್ವಲ್ಪ 3 ತಿಂಗಳು ಸ್ವಲ್ಪ ಕಷ್ಟ ಇರುತ್ತೆ. ಸೊ ಒಂದ್ ಮಗುನ ತಗೊಂಡು ಸೊ ಮನೆ ಕೆಲಸ ಎಲ್ಲ ಹ್ಯಾಂಡಲ್ ಮಾಡ್ಬೇಕ. ಸೊ ಅದಕ್ಕೆ ನಾನು ವಿಡಿಯೋನ ಅಪ್ಲೋಡ್ ಮಾಡಕ್ ಆಗಿಲ್ಲ. ಸ್ಟ್ರೆಸ್ಸು ಎಲ್ಲ ಇರುತ್ತಲ್ಲ. ಸೊ ಒಂದ್ ಸ್ವಲ್ಪ ಟೆನ್ಷನ್. ಅದಕ್ಕೋಸ್ಕರ ಪ್ರೆಗ್ನೆನ್ಸಿ ಒಳಗಡೆ ಈ ತರ ಡ್ರೆಸ್ ಹಾಕೊಂಡ್ರೆ ಬಹಳ ಚಲೋ ಅಂತ ಅನ್ಸುತ್ತ. ಬಟ್ ಇದ್ರ ಬಟ್ಟೆ ಬಹಳ ಚಲೋ ಅದ, ಕ್ವಾಲಿಟಿ ಬಹಳ ಚಲೋ ಅದ. ಅಂಡ್ ನೀವು ನೋಡ್ಬೋದು ಇಲ್ಲಿ ಶೈನಿ ಒಂಥರ ಗೋಲ್ಡ್ ಕಲರ್ ಶೈನಿಂಗ್ ಇದು ಕೊಟ್ಟಾರ. ಸೊ ನಾನು ನಿಮ್ಗೆ ಪಿಕ್ಚರ್ ಇಲ್ಲಿ ಹಾಕಿರ್ತೀನಿ ಸೈಡಿಗೆ ಅಂತ ಹೇಳಿನಿ. ಸೊ ಇದು ನನ್ಗಂತೂ ಬಹಳ ಇಷ್ಟ ಆಯ್ತು ಈ ಡ್ರೆಸ್. ನೀವು ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ಇದೇನ್ ಸ್ಪಾನ್ಸರ್ ವಿಡಿಯೋ ಅಲ್ಲ. ಇದು ಐ ಥಿಂಕ್ ಇದ್ರ ಪ್ರೈಸ್ ಬಂದ್ಬಿಟ್ಟು 338 ಅಂತ ಇರ್ಬೋದು. ಸೊ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋರಿ. ಇನ್ನೊಂದು ಡ್ರೆಸ್ ಐತಿ. ಸೊ ಅದನ್ನ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ನೀವು ನೋಡ್ಬೋದು ಮೈ ಸೆಕೆಂಡ್ ಡ್ರೆಸ್. ಇದು ಕಲರ್ ಒಂದ್ ಸ್ವಲ್ಪ ಗ್ರೀನ್ ಒಳಗಡೆ ಐತಿ. ಸೊ ಬಟ್ ಇದ್ರೊಳಗಡೆ ಶೈನಿ ಐತಿ, ಬಟ್ ವಿಡಿಯೋದಾಗ ಯಾಕೋ ಕಾಣಿಸ್ತಾ ಇಲ್ಲ. ಆಕ್ಚುಲಿ ಆ ಟಾಪ್ ಗಿಂತ ಈ ಟಾಪ್ ಬಹಳ ಮಸ್ತ್ ಐತಿ, ಬಟ್ ವಿಡಿಯೋದಾಗ ಯಾಕೋ ಇದು ಶೈನ್ ಆಗ್ಲಾಕತ್ತದ ಸ್ವಲ್ಪ. ಇದ್ರಾಗ ಶೈನ್ ಅದಲ್ಲ. ಸೊ ಅದಕ್ಕೋಸ್ಕರ ನೋಡ್ರಿ, ಇದಕ್ಕೆಲ್ಲ ಒಂಥರ ಏನೋ ಫ್ಯಾಷನೇಬಲ್ ಆಗಿ ಈ ತರ ಲೇಸ್ ಎಲ್ಲ ಅಂಟಿಸಿದಾರ. ಅಂಡ್ ಎಸ್ಪೆಷಲಿ ಇದಕ್ ನಂಗೆ ಏನ್ ಇಷ್ಟ ಆಯ್ತಂದ್ರ ಸೈಡಿಗೆ ಒಂಥರ ಸೈಡಿಗೆ ಈ ತರ ಕಸಿ ಕಟ್ಕೊಳ್ಳೋದು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಈ ತರ ಇದು ಈ ಕಡೆ ಒಂಥರ ಚೆನ್ನಾಗಿದಾವೆ. ಸೊ 2 ಕಡೆ ಸೈಡ್ ಕಟ್ಕೋಬಹುದು. ಇದನ್ನು ನಂಗೆ ಬಹಳ ಇಷ್ಟ ಆಯ್ತು. ಸೊ ಸೊ ಲೈಟಿಂದ ಶೈನಿಂಗ್ ಹೊಡೆಯಾಗುತ್ತೆ. ಸೊ ಕರೆಕ್ಟ್ ಕಾಣಿಸತ್ತಿಲ್ಲ. ಆಕ್ಚುಲಿ ಇದ್ರ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಐತಿ. ಇದು 388 ಅಂತ ಅನ್ಸುತ್ತೆ. ಸೊ ನನ್ಗೆ ಅದಕ್ಕಿಂತ ಇದು ಬಹಳ ಇಷ್ಟ ಆಯ್ತು. ಬಟ್ ಅದನ್ನು ಕ್ವಾಲಿಟಿ ಅಮೌಂಟ್ ತಕ್ಕಂತೆ ಬೆಸ್ಟ್ ಐತಿ. ಸೊ ಏನ್ ಪ್ರಾಬ್ಲಮ್ ಇಲ್ಲ. ಇದನ್ನು ಇದಕ್ಕೆ ಅಮೌಂಟ್ ತಕ್ಕಂತೆ ಬೆಸ್ಟ್ ಐತಿ. ಅಂಡ್ ಈ ತರ ಡ್ರೆಸ್ ಪ್ರೆಗ್ನೆನ್ಸಿಲಿ ಹಾಕೋಬೇಕು ಬಿಕಾಸ್ ಟೈಟ್ ಆಗಿ ಹಾಕೋಬಾರ್ದು. ಸೊ ಡಾಕ್ಟರ್ ಎಲ್ಲ ರೆಕಮೆಂಡ್ ಮಾಡಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೂಸ್ ಆಗಿ ಸ್ಟಮಕ್ ಮೇಲೆ ಏನು ಪ್ರೆಷರ್ ಬೀಳಬಾರ್ದು. ಸೊ ಅದಕ್ಕೋಸ್ಕರ ನಾನು 2 ಈ ತರ ಅನಾರ್ಕಲಿ ಡ್ರೆಸ್ ನ ಆರ್ಡರ್ ಮಾಡೀನಿ. ಸೊ ನನ್ಗೆ ಇಷ್ಟ ಆಯ್ತು. ನಿಮ್ಗೂ ಇಷ್ಟ ಆಗಿದ್ರೆ ನೀವು ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು. ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಸೊ ಇವೆರಡು ಟಾಪ್ಸ್ ಐ ಥಿಂಕ್
ಎಸ್, ನೀವು ನೋಡಿದ್ರಲ್ಲ ನನ್ನ 2 ಟಾಪ್ ಹೆಂಗಿದಾವ ಅಂತಂದು. ಸೊ ಇದು ಪ್ರೆಗ್ನೆಂಟ್ ಇರೋರು ಅಷ್ಟೇ ಅಂತಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇನ್ನೊಂದ್ಸತಿ ಹೇಳ್ತೀನಿ, ಸೊ ನಾನು ಯಾಕೆ ಲಾಗ್ ಎಲ್ಲ ಅಪ್ಲೋಡ್ ಮಾಡಿಲ್ಲ ಅಂತ. ಸೊ ನಿಮ್ಗೆ ಗೊತ್ತಾಗಿದೆ ಈಗ ಆಲ್ರೆಡಿ ಪ್ರೆಗ್ನೆಂಟ್ ಇದೆ ಅಂತ. ಸೊ 3 ಮಂತ್ಸ್ವರೆಗೂ ಒಂದು ಸ್ವಲ್ಪ ವಾಮಿಟಿಂಗ್, ಡಿಸಿನೆಸ್, ತಲೆ ಸುತ್ತು ಬರೋದು, ಈ ಥರ ನಂಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಲಾಗ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಮಗುನ ತಗೊಂಡು ಅದಕ್ಕೆಲ್ಲ ಕ್ಯಾರಿ ಮಾಡಿಕೊಂಡು ಅದ್ರದ್ದು ಊಟ, ಅದು ಇದು ಅಡುಗೆ, ನಮ್ಗೆ ಅಡುಗೆ ಎಲ್ಲ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಸೊ ವಿಡಿಯೋ ಮಾಡೋಕ್ಕೆ ನಂಗೆ ಹತ್ರ ಟೈಮ್ ಸಿಕ್ಕಿಲ್ಲ. ಸ್ವಲ್ಪ ಸುಸ್ತಾಗ್ತಿತ್ತು. ಸೊ ರೆಸ್ಟ್ ಮಾಡೋಕ್ಕೆ ನಂಗೆ ಟೈಮ್ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಲಾಗ್ನ ಮಾಡಿಲ್ಲ, ಸೊ ಅಪ್ಲೋಡು ಮಾಡಿಲ್ಲ ಅದಕ್ಕೋಸ್ಕರ. ಸೊ ಅಲ್ಲಿ ಇಲ್ಲಿ ಒಂದೊಂದು ಶಾರ್ಟ್ಸ್ ಹಾಕ್ತಾ ಇದ್ದೆ, ಬಟ್ ಫುಲ್ ಲಾಗ್ ಅಂತೂ ನಾನು ಮಾಡೇ ಇಲ್ಲ. ಸೊ ಆಫ್ಟರ್ ಲಾಂಗ್ ಟೈಮ್ ಇದೇ ಫಸ್ಟ್ ಅಂತ ಅನ್ಕೋತೀನಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡತ್ತೀರಿ ಅವರೆಲ್ಲ ಸಪೋರ್ಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಂಡು ಹೇಳ್ರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತಂದು. ಸೊ ನಾನು ಟೈಮ್ ಸಿಕ್ಕಾಗ ಅವಾಗವಾಗ ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ನಾನು ಅಪ್ಲೋಡ್ ಮಾಡೋಕ್ಕೆ. ಸಾರಿ, ಹಿಂಗೆ ಇವತ್ತಿನ ಈ ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಸೊ ಏನಾದರೂ ಒಂದು ಸ್ಕಿನ್ ಕೇರ್ ಅದು ಇದು ಏನಾದರೂ ಒಂದು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.